ಆ್ಯಕ್ಚುಲಿ ಇದು ಪರ್ಫ್ಯೂಮ್ ಬಾಡಿ ಲೋಷನ್ನು. ಸ್ಮೆಲ್ ಮಾತ್ರ ಒಂಥರ ಸೈಕಾಗಿದೆ. ಒಂದು 10th ಬಾಟಲ್ ಆಗಿರ್ಬೋದು. ಅಷ್ಟು ನಾನು ಇದಕ್ಕೆ ಅಡಿಕ್ಟ್ ಆಗಿ ಕಟ್ಟು ಅದರಲ್ಲೆಲ್ಲ ನನಗೆ ಆಲ್ರೆಡಿ ನಾನು ತರಿಸ್ಕೊಂಡು ಒಂಥರ ಬೇಸತ್ತೋಗಿದ್ದೀನಿ. ನಿಮ್ಗೆ ನಾನು ಸುಳ್ಳು ಹೇಳಿದ್ರೆ ಇದು ನೈಕಾ ಬಾಕ್ಸೆ. ಸಿ, ನಾನೆಲ್ಲ ಆಲ್ಮೋಸ್ಟ್ ನನ್ನ ಹತ್ರ ನೈಕಾ ಡಬ್ಬಿಗಳು ಒಂದು ರಾಶಿ ಇದ್ದಾವೆ ಆಗುತ್ತೆ. ಆ್ಯಕ್ಚುಲಿ ಈ ವಿಂಟರಲ್ಲಿ ನೀವು ಆಯಿಲ್ ಬೇಸ್ ಇರೋದನ್ನ ಮಾಯ್ಶ್ಚರೈಸರ್ನೇ ಯೂಸ್ ಮಾಡಬೇಕು. ಆ್ಯಕ್ಚುಲಿ ಚಳಿಗೆ ನಮ್ಮ ಮುಖ ಹೊಡೆಯೋ ಚಾನ್ಸಸ್ ಇರೋದು. ಈಗ ನಾನು ಬೈ ಮಾಡೋಕ್ಕೆ ಹೋದರೆ 380 ಸಮಥಿಂಗ್ ತೋರಿಸ್ತಾ ಇದೆ. ನಿಮಗೆ ಗಿಫ್ಟ್ ಥರ ನಿಮಗೆ ಕಳಿಸ್ಕೊಡ್ತಾರೆ. ಅದು ಏನು ದೊಡ್ಡದೇನಲ್ಲ, 5 ಗ್ರಾಮು 10 ಗ್ರಾಮು ಆ ಥರ ಇದ್ದೀನಿ. ಯಾಕಂದರೆ ನಾನು ಸಿನ್ಸ್ 2-3 ಇಯರ್ಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಪ್ರಾಡಕ್ಟ್ಸ್ ರಿವ್ಯೂ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನೇನು ಅಷ್ಟು ದೊಡ್ಡ ಫಿಸಿಷಿಯನ್ನು, ನನಗೇನು ಎಲ್ಲ ಗೊತ್ತಿರೋರ ಥರ ನಾನೇನು ಅಂತ ಹೇಳ್ಕೊತಿದ್ದಾಳೆ ಇವಳು ಅಂತ ಅಂದ್ಕೋಬೇಡಿ. ನನಗೆ ಪರ್ಸ್ನಲ್ಲಾಗಿ ಯಾವ ಥರ ವರ್ಕ್ ಆಗಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ನನಗೆ ಈ ಪ್ರಾಡಕ್ಟ್ಸು, ಇದು ಕ್ರೀಮು, ಸನ್ಸ್ಕ್ರೀನು, ಸೀರಮ್ಸು ಅದ್ರ ಬಗ್ಗೆ ಎಲ್ಲ ನಾಲೆಡ್ಜೇ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ನಾನು ಯಾವಾಗ ಈ ಮೆಡಿಕಲ್ ಫೀಲ್ಡ್ಗೆ ಬಂದೆ ಆವಾಗಿಂದ ನಾನು ಈ ಥರ ಎಲ್ಲ ಹಚ್ಕೊಳೋದು, ಈ ಥರ ಎಲ್ಲ ಆ್ಯಡ್ಸ್ ನೋಡಿ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಅದರಲ್ಲೆಲ್ಲ ನೋಡಿ ನಾನು ಇನ್ಸ್ಪೈರ್ ಆಗಿದ್ದು. ನನ್ನ ಸ್ಕಿನ್ನು ನಾನು ಚೆನ್ನಾಗಿ ಇಟ್ಕೋಬೇಕು ಅನ್ನೋದು. ಅದನ್ನು ಈಗ ನಾನು ಒಂದೊಂದೇ ನನ್ನ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಮ ಹತ್ರ ರಿವ್ಯೂ ಕೊಟ್ಕೊತಾ ಹೋಗ್ತೀನಿ. ಮೊದಲನೇದಾಗಿ ರೋಸ್ ವಾಟರ್. ಇವು ಆ್ಯಸ್ ಯೂಶ್ವಲಿ ನಾನು ಅದೇ ಬ್ಲೂ ಹ್ಯಾವಂದು ರೋಸ್ ವಾಟರ್ನ ಯೂಸ್ ಮಾಡ್ತೀನಿ. ಹಿಂದಿನ ವಿಡಿಯೋ ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ನಾನು ನನ್ನ ಪ್ರಾಡಕ್ಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಸಿಗುತ್ತೆ, ಅದನ್ನು ನೀವು ನೈಕಾದಲ್ಲಿ ಬೈ ಮಾಡ್ಬೋದು. ನಾನೀಗ ತೋರಿಸ್ತಿರೋ ಪ್ರಾಡಕ್ಟ್ಸು ನನ್ನ ಪರ್ಸ್ನಲ್ಲಾಗಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಕೊಲಾಬ್ರೇಷನ್ ಅಥವಾ ಪೇಡ್ ಪ್ರಮೋಷನ್ ಯಾವುದೂ ನಾನು ಆ ಥರ ಮಾಡ್ತಾ ಇಲ್ಲ. ನನಗೆ ಯಾವ ಥರ ಚೆನ್ನಾಗಿ ಅನಿಸಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನನ್ನ ರಿವ್ಯೂನ. ನೆಕ್ಸ್ಟ್ ಬಂದು ವಿಟಮಿನ್ ಸಿ ಸಿರಮ್ಮು, ಮೈ ಆಲ್ ಟೈಮ್ ಫೇವ್ರೇಟು. ಅದು ಡಿಕನ್ಸ್ಟ್ರಕ್ಟ್. ಇದು ಆ್ಯಕ್ಚುಲಿ ನನಗೆ ಒಂದು 10th ಬಾಟಲ್ ಆಗಿರ್ಬೋದು. ಅಷ್ಟು ನಾನು ಇದಕ್ಕೆ ಅಡಿಕ್ಟ್ ಆಗಿದ್ದೀನಿ. ವಿಟಮಿನ್ ಸಿ ಸಿರಮ್ಮು ಇದು ಖಾಲಿ ಆಗಿದೆ. ನಾನು ನೀವು ಒಂದು ತರಿಸ್ಕೊಂಡಿದ್ದೀನಿ ಈಗ. ನಾನು ಈ ವಿಟಮಿನ್ ಸಿ ಸಿರಮ್ಗೆ ಎಷ್ಟು ನಾನು ರೇಟಿಂಗ್ಸ್ ಕೊಡ್ಬೋದು ಅಂದರೆ 10/9 ಕೊಡ್ತೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ನಿಮ್ಮ ಮುಖದ ಮೇಲಿರೋ ಕಲೆಗಳೆಲ್ಲ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ನಾನು ಕೋಜಿಕ್ ಆ್ಯಸಿಡ್ ಅಂತ ಯೂಸ್ ಮಾಡ್ತೀನಿ. 2% ಕೋಜಿಕ್ ಆ್ಯಸಿಡು. ಆ್ಯಕ್ಚುಲಿ ನನಗೆ ಪ್ರೆಗ್ನೆನ್ಸಿ ಇದ್ದಾಗ ಅದು ಮೆಲಾಸ್ಮಾ ಬಂಗು ಅಂತಾರಲ್ಲ, ಅದು ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಾನು ಆ ಟೈಮಿಂದ ನಾನು ಕೋಜಿಕ್ ಆ್ಯಸಿಡ್ ಯೂಸ್ ಮಾಡ್ತಾಯಿದ್ದೀನಿ. ಅವಾಗಿಂದ ಇವಾಗಿನವರೆಗೂ ಹಂಗೆ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಆ್ಯಕ್ಚುಲಿ ಇದು ಒಳ್ಳೆಯದೇ. ಮುಂಚೆ ನಾನು ಡರ್ಮಾಕೋದ್ ಯೂಸ್ ಮಾಡ್ತಾಯಿದ್ದೆ. 2% ಕೋಜಿಕ್ ಆ್ಯಸಿಡ್ ಪಿಲ್ಗ್ರಿಮ್ದು ನಾನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಖಾಲಿಯಾಗಿದೆ. ನಾನು ನ್ಯೂ ಒಂದು ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಎಲ್ಲ ಪ್ರಾಡಕ್ಟ್ಸು ನಾನು ನೈಕಾಯಿಂದನೇ ಬೈ ಮಾಡೋದು. ಆ್ಯಕ್ಚುಲಿ ಅದರಲ್ಲಿ ಫುಲ್ಲು ವರ್ಜಿನ್ ಆ್ಯಂಡ್ ಚೆನ್ನಾಗಿರೋ ಪ್ರಾಡಕ್ಟ್ಸು, ಫೇಕ್ ಪ್ರಾಡಕ್ಟ್ಸ್ ಯಾವುದೂ ಬರಲ್ಲ. ಈ ಮಿಂತ್ರಾ ಮತ್ತು ಅದಪ್ಪ ಎಜಿಯೋ, ಫ್ಲಿಪ್ಕಾರ್ಟು ಅದರಲ್ಲೆಲ್ಲ ನನಗೆ ಆಲ್ರೆಡಿ ನಾನು ತರಿಸ್ಕೊಂಡು ಒಂಥರ ಬೇಸತ್ತೋಗಿದ್ದೀನಿ. ತರಿಸಿದ ಮೇಲೆ ನೈಕಾದಲ್ಲಿ ಅದರಲ್ಲಿ ಕಂಪೇರ್ ಮಾಡಿ ನೋಡಿದರೆ ಡಿಫ್ರೆಂಟಾಗಿರುತ್ತೆ ಪ್ರಾಡಕ್ಟ್ಸ್ ಎಲ್ಲ. ಹಾಗಾಗಿ ನಾನು ನೈಕಾದಲ್ಲೇ ತರಿಸ್ತೀನಿ ಎಲ್ಲ ಪ್ರಾಡಕ್ಟ್ಸೂ. ನೀವು ಬ್ಯೂಟಿ ಬ್ರ್ಯಾಂಡಲ್ಲೇ ತರಿಸ್ಕೊಳ್ಳಿ, ಯಾಕಂದರೆ ಸುಮ್ಮನೆ ವೇಸ್ಟ್ ಆಫ್ ಮನಿ ಆಗಿಬಿಡುತ್ತೆ. ಪ್ರಾಡಕ್ಟು ಚೆನ್ನಾಗಿಲ್ಲ ಆ್ಯಂಡ್ ನಿಮಗೆ ವರ್ತು ಅನಿಸಲ್ಲ. ಅಂದರೆ ನಿಮಗೆ ಫೇಸ್ಗೂ ಏನು ಅದು ಯೂಸ್ ಕೂಡ ಆಗಲ್ಲ. ನಾನು ಈ ಕೋಜಿಕ್ ಆ್ಯಸಿಡ್ದು ನಾನು ನ್ಯೂ ಒಂದು ತರಿಸ್ಕೊಂಡಿದ್ದೀನಿ. ಈಗ ನಾನು ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ನಾನು ಸುಳ್ಳು ಹೇಳಿದ್ರೆ ಇದು ನೈಕಾ ಬಾಕ್ಸೆ. ಸಿ, ನಾನೆಲ್ಲ ಆಲ್ಮೋಸ್ಟ್ ನನ್ನ ಹತ್ರ ನೈಕಾ ಡಬ್ಬಿಗಳು ಒಂದು ರಾಶಿ ಇದ್ದಾವೆ. ನೋಡಿ, ಸಾದು 30 ml ತರಿಸಿದ್ದೀನಿ. ಓಪನ್ ಮಾಡ್ತಿದ್ದೀನಿ ನಿಮ್ಮ ಮುಂದೆನೇ.
ಆ್ಯಕ್ಚುಲಿ ಇದು ಪ್ರಾಡಕ್ಟ್ ಫುಲ್ಲು ನೀವು ಬೇಕಾದರೆ ನೀವು ಚೆಕ್ ಮಾಡಿ. ಈ ಪ್ರಾಡಕ್ಟು ರಿವ್ಯೂ 4.6 4.7 ಇದೆ ಇದು ರೇಟಿಂಗ್ಸು. ಸಿ ವೈಟ್ ಕನ್ಸಿಸ್ಟೆನ್ಸಿ ಇರುತ್ತೆ. ಇದು ಚೆನ್ನಾಗಿದೆ, ನನಗಂತೂ ವರ್ಕ್ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಮೆಲಾಸ್ಮಾ ಆ ಥರ ಇದು ಇದ್ದರೆ, ಬಂಗು ಆ ಥರ ಇದ್ದರೆ ನೀವು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಇದು ಒಂದು 6 ವೀಕ್ ಆರ್ 10 ವೀಕ್ ಥರ ನೀವು ಯೂಸ್ ಮಾಡಬೇಕಾಗುತ್ತೆ. ಇನ್ಸ್ಟೆಂಟ್ ರಿಸಲ್ಟ್ ಕೊಡಲ್ಲ, ಯಾವ ಪ್ರಾಡಕ್ಟ್ಸು ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಕೊಡಲ್ಲ. ನೀವು ಕಂಟಿನ್ಯೂಸ್ಲಿ ಯೂಸ್ ಮಾಡ್ತಾ ಬರಬೇಕು. ಒಂದು 3 ಮಂತ್ಸ್ 4 ಮಂತ್ಸ್ ಆದಮೇಲೆ ನಿಮಗೆ ರಿಸಲ್ಟು ಬರ್ಬೋದು. ಇದಕ್ಕೆ ಕೋಜಿಕ್ ಆ್ಯಸಿಡ್ ಸಿರಮ್ಗೆ ನಾನು ಇದನ್ನು ಒಂದು 10/10 ಕೊಡ್ತೀನಿ. ಯಾಕಂದರೆ ಇದು ಮ್ಯಾಜಿಕ್ ಥರ ವರ್ಕ್ ಮಾಡುತ್ತೆ ನಿಮ್ಮ ಮುಖಕ್ಕೆ. ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರು. ನಾನು ಇದು ವಿಟಮಿನ್ ಸಿ ಆ್ಯಂಡ್ ಕೋಜಿಕ್ ಆ್ಯಸಿಡ್ ಹಾಕಿದ ಮೇಲೆ ಮುಖಕ್ಕೆ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಮಾಯ್ಶ್ಚರೈಸರ್ ನಾನು ಮುಂಚೆ ತೋರಿಸಿದ್ದು ಡಾಟ್ ಆ್ಯಂಡ್ ಕೀದು ಸೆರಮೈಡ್ಸ್ ಆ್ಯಂಡ್ ಹೈಲುರಾನಿಕ್ ಆ್ಯಸಿಡ್ ಬ್ಯಾರಿಯರ್ ರಿಪೇರ್ಸ್ ಇದೆಲ್ಲ ಇದೆ. ಈ ಕಂಟೆಂಟ್ ಇದೆ. ಆ್ಯಕ್ಚುಲಿ ನಾನು ಇದೇ ಕಂಟೆಂಟ್ ಇರೋದನ್ನೇ ಇನ್ನೊಂದು ಬ್ರ್ಯಾಂಡ್ನ ನಾನು ತರಿಸ್ಕೊಂಡಿದ್ದೀನಿ. ಅದು ಬಂದು ರೀಕ್ವಾಯ್ಲ್ ಅಂತ. ಇದರಲ್ಲೂ ಸೇಮ್ ಕಂಟೆಂಟೇ, ಬಟ್ ಕಂಪನಿ ಚೇಂಜ್ ಅಷ್ಟೇ. ಅದು ಡಾಟ್ ಆ್ಯಂಡ್ ಕೀದು, ಇದು ರೀಕ್ವಾಯ್ಲ್ದು. ಆ್ಯಕ್ಚುಲಿ ಇದು ಕೂಡ ನಿಮಗೆ ಬಜೆಟ್ ಫ್ರೆಂಡ್ಲಿ. ಇದ್ರದ್ದು ಪ್ರೈಸ್ ಬಂದು ಆ್ಯಕ್ಚುಲಿ ಇದ್ರ ಮೇಲೆ ಪ್ರೈಸ್ಗಳಿರಲ್ಲ, ಆ ಬಾಕ್ಸ್ ಮೇಲೆ ಇರುತ್ತೆ. ಇದ್ರ ಬಾಕ್ಸ್ ಬಂದಿರುತ್ತಲ್ಲ ಅದ್ರ ಮೇಲ್ಗಡೆನೇ ಇರುತ್ತೆ. ಪ್ರೈಸ್ ಹೇಳ್ಬೇಕಂದ್ರೆ ನೀವೇ ಹೋಗಿ ಆ ಪ್ರಾಡಕ್ಟನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇವೆರಡು ಮಾಯ್ಶ್ಚರೈಸರ್ಗೆ ನಾನು ಎಷ್ಟೆಷ್ಟು ರೇಟಿಂಗ್ಸ್ ಕೊಡ್ತೀನಂದರೆ, ಇದಕ್ಕೆ 10/8, ಇದಕ್ಕೆ 10/9 ಕೊಡ್ತೀನಿ. ಆ್ಯಕ್ಚುಲಿ ಇವೆರಡು ಚೆನ್ನಾಗಿದೆ. ನಿಮ್ಮ ಬಜೆಟ್ ಯಾವ ಥರ ಇರುತ್ತೆ ಅದರ ಮೇಲೆ ನೀವು ಇವೆರಡರಲ್ಲಿ ಯಾವುದಾದ್ರೂ ಒಂದು ತರಿಸ್ಕೋಬೋದು. ಅದರ್ವೈಸ್ ನಿಮ್ಗೆ ಯಾವುದಾದ್ರೂ ಇಷ್ಟ, ನಿಮ್ಮ ಸ್ಕಿನ್ಗೆ ನೀವು ಆಯಿಲಿ ಸ್ಕಿನ್ನ, ನೀವು ನಾರ್ಮಲ್ ಸ್ಕಿನ್ನ, ಡ್ರೈ ಸ್ಕಿನ್ನ, ಅದ್ರ ಮೇಲೆ ನೀವು ಮಾಯ್ಶ್ಚರೈಸರ್ನ ಹಚ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಈ ವಿಂಟರಲ್ಲಿ ನೀವು ಆಯಿಲ್ ಬೇಸ್ ಇರೋದನ್ನ ಮಾಯ್ಶ್ಚರೈಸರ್ನೇ ಯೂಸ್ ಮಾಡಬೇಕು. ಆ್ಯಕ್ಚುಲಿ ಚಳಿಗೆ ನಮ್ಮ ಮುಖ ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಬಂದು ಮೈ ಫೇವ್ರೆಟ್ ಸನ್ಸ್ಕ್ರೀನ್ ನಾನು ಓದೋ ವಿಡಿಯೋದಲ್ಲಿ ನಾನು ಇದು ಯಾವುದು ಡಿಕನ್ಸ್ಟ್ರಕ್ಟ್ದು ಸನ್ಸ್ಕ್ರೀನ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ. ಆ್ಯಂಡ್ ಫಾಕ್ಸ್ಟೈಲ್ದು ನಾನು ನಿಮಗೆ ಹೇಳಿದ್ದೆ. ಇವೆರಡೂ ನಾನು ಈಗಲೂ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಆಗಿದೆ. ಅದು ಯಾವುದಂದರೆ ಮಾಲಿಕ್ಯುಲರ್ ಕಂಪನಿ ಕಡೆಯಿಂದ ಒಂದು ಸನ್ಸ್ಕ್ರೀನ್ನ ಬಿಟ್ಟಿದ್ದಾರೆ. ಇದು ಬಂದು ಆ್ಯಕ್ಚುಲಿ ನಾನು ಇದು ತರಿಸಿದಾಗ 280 ಸಮಥಿಂಗ್ ಇತ್ತು. ಬಟ್ ಇದು ಈಗ ಭಾಳ ರಿಕ್ವೈರ್ಮೆಂಟ್ ಇದೆ, ಹಂಗಾಗಿ ಇದರದ್ದು ರೇಟ್ ಜಾಸ್ತಿ ಮಾಡಿದ್ದಾರೆ. 380 ಸಮಥಿಂಗ್ ಅದು ಏನೋ ಮಾಡಿದ್ದಾರೆ. ಆ್ಯಕ್ಚುಲಿ ಇದರಲ್ಲಿ ನಯಾಸಿನಮೈಡು, ಪೆಂತಾಲು, 3% ಯೂರಿಯಾ ಕೂಡ ಯೂಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ನಿಮ್ಮ ಸ್ಕಿನ್ನ ಲೈಟನ್ನಾಗಿ ಮಾಡುತ್ತೆ. ಇದು ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ ಆಗಿದೆ ಈ ಸನ್ಸ್ಕ್ರೀನು. ನೋಡಿ, ಈ ಫೋಟೋ ನೋಡಿ ಆ್ಯಂಡ್ ಈ ಫೋಟೋ ನೋಡಿ, ಎಷ್ಟು ಗ್ಲೋ ಆಗಿದೆ ನನ್ನ ಫೇಸು. ಈ ವಿಡಿಯೋದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಗ್ಲೋಯಿಂಗ್ ಆಗಿದೆ. ಆ್ಯಕ್ಚುಲಿ ನಾನು ಇದನ್ನ ಕಂಟಿನ್ಯೂಸ್ಲಿ ಈಗ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ. ಇದನ್ನು ಫೇವ್ರೇಟೇ, ಬಟ್ ಇದ್ರ ರಿಸಲ್ಟ್ ನಾನು ನೋಡಬೇಕಂತ ನಾನು ಇದು ಕಂಟಿನ್ಯೂಸ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಔಟ್ ಆಫ್ 10 ಕೊಡ್ತೀನಿ. ಇದಕ್ಕೆ 10/9 ಕೊಡ್ತೀನಿ. ಆ್ಯಂಡ್ ದಿಸ್ ಈಸ್ 10/9. ಇದು ಆ್ಯಕ್ಚುಲಿ ನಾನು ಹೊರಗಡೆ ಎಲ್ಲಾದರೂ ಹೋಗ್ಬೇಕಂದ್ರೆ ನಾನು ಇದನ್ನೇ ಹಾಕ್ಕೊಳೋದು. ಯಾಕಂದರೆ ಮ್ಯಾಟ್ ಫಿನಿಶಿಂಗ್ ಲುಕ್ ಕೊಡುತ್ತೆ ಮುಖಕ್ಕೆ. ಕಂಟಿನ್ಯೂಸ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ನಾನು 10/8 ಕೊಡ್ತೀನಿ. ಇದು ಚೆನ್ನಾಗಿದೆ. ಆ್ಯಂಡ್ ಪ್ಲಮ್ ಕೂಡ 10/8. ಆ್ಯಕ್ಚುಲಿ ನೀವು ಈ ಪ್ರಾಡಕ್ಟ್ಸ್ಗಳೆಲ್ಲ ತರಿಸ್ಕೊತೀರಲ್ಲ, ಇದು ನೈಕಾ, ಪರ್ಪಲ್ಲು, ಬ್ಯೂಟಿ ಪ್ರಾಡಕ್ಟ್ಸಿಂದ ಆ್ಯಪ್ಸ್ಗಳಿದಾವಲ್ಲ, ಅದರಲ್ಲಿ ನೀವು ಬೈ ಮಾಡಿದರೆ ಈ ಥರ ಚಿಕ್ಕದು ನಿಮಗೆ ಗಿಫ್ಟ್ ಥರ ನಿಮಗೆ ಕಳಿಸ್ಕೊಡ್ತಾರೆ. ಅದು ಏನು ದೊಡ್ಡದೇನಲ್ಲ, 5 ಗ್ರಾಮು 10 ಗ್ರಾಮು ಆ ಥರ ನಿಮಗೆ ಕಳಿಸ್ಕೊಡ್ತಾರೆ. ಇದು ಸ್ಯಾಂಪಲ್ಗೋಸ್ಕರ ಕಳಿಸ್ತಾರೆ.
ಇದನ್ನ ನೀವು ಯೂಸ್ ಮಾಡಿ ನಿಮಗೆ ಚೆನ್ನಾಗಿ ಅನಿಸಿದ್ರೆ ತರಿಸ್ಕೊಳ್ಳಿ ಅಂತ. ಆ್ಯಕ್ಚುಲಿ ಗಿಫ್ಟ್ ಐಟಮ್ಸ್ ಬಂದಾಗ ಎಲ್ಲ ನಾವು ಯೂಸ್ ಮಾಡಿದಾಗ ಚೆನ್ನಾಗಿ ಅನಿಸುತ್ತೆ, ಬಟ್ ದೊಡ್ಡದಾಗಿ ತರಿಸ್ಕೊಂಡಾಗ ನಮಗೆ ಆ ಥರ ಅಷ್ಟೊಂದು ರಿಸಲ್ಟ್ ಏನು ಕೊಡಲ್ಲ. ನೆಕ್ಸ್ಟು ಬಂದು ಲಿಪ್ ಬಾಮು. ಡವ್ ಯೂಸ್ ಮಾಡೋದನ್ನ ನಿಮಗೆ ನಾನು ಹೇಳಿದ್ದೆ. ಈಗ ನಾನು ಡಾಟ್ ಆ್ಯಂಡ್ ಕೀದೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ 10 ಔಟ್ ಆಫ್ 7, ಇದಕ್ಕೆ 10 ಔಟ್ ಆಫ್ 9. ವಿಟಮಿನ್ ಸಿ ಆ್ಯಂಡ್ ಇ ರಿಚ್ ಕೂಡ ಇದೆ. ನಿಮ್ಮ ಲಿಪ್ಸ್ನ ಲೈಟನ್ನಾಗಿ ಮಾಡುತ್ತೆ. ಇದಕ್ಕೆ 10 ಔಟ್ ಆಫ್ 9. ಫೇಸ್ ವಾಶು, ನಿಮ್ಮ ಸ್ಕಿನ್ ಯಾವುದಿದೆ, ಡ್ರೈ ಸ್ಕಿನ್ನ, ನಾರ್ಮಲ್ ಸ್ಕಿನ್ನ ಆ್ಯಂಡ್ ಆಯ್ಲಿ ಸ್ಕಿನ್ನ, ಸೆನ್ಸಿಟಿವ್ ಸ್ಕಿನ್ನ, ಅದ್ರ ಮೇಲೆ ನೀವು ಆ ಬೇಸ್ ಮೇಲೆ ನೀವು ಈ ಫೇಸ್ ವಾಶ್ನ ಯೂಸ್ ಮಾಡಬೇಕಾಗುತ್ತೆ. ನನಗೆ ಆಲ್ ಟೈಮ್ ನಾನು ಯಾವಾಗಿಂದ ಒಂದು 2-3 ಇಯರ್ಸಿಂದ ನಾನು ಈ ಸಿಂಪಲ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ನನಗೆ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ಒಂದು ಪೀ ಸೈಜ್ ಅಮೌಂಟ್ ನಾನು ಯೂಸ್ ಮಾಡಿದರೆ ಮುಖ ತುಂಬ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಇದು ನನಗೆ 10 ಔಟ್ ಆಫ್ 10 ಕೊಡ್ತೀನಿ, ಯಾಕಂದರೆ ನಾನು ಸಿನ್ಸ್ 2-3 ಇಯರ್ಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನ. ಬಂದು ಬಾಡಿ ಲೋಷನ್ಸು. ನಿಮಗೆ ಹೋದ್ಸಲ ನಾನು ಇದು ಯಾವುದು ಬೇಸಿಗೆಯಲ್ಲಿ ಸನ್ಸ್ಕ್ರೀನ್ ಬಾಡಿ ಲೋಷನ್ನೇ ಯೂಸ್ ಮಾಡಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಆ್ಯಂಡ್ ರಾತ್ರಿ ಕೂಡ ನಿಮಗೆ AHA ಇದೇ ವಿಶ್ಕೇರ್ದು ಪ್ರಾಡಕ್ಟ್ ನಿಮಗೆ ತೋರಿಸಿದ್ದೆ. ನಾನು ಅದನ್ನ ಈಗ ಸ್ಟಾಪ್ ಮಾಡಾಯಿತು. ಆ್ಯಂಡ್ ಇದನ್ನು ಕಂಟಿನ್ಯೂಸ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಬಾಡಿ ಲೋಷನ್ನು ಆ್ಯಕ್ಚುಲಿ ಇದು ಟ್ಯಾನ್ ರಿಮೂವ್ ಮಾಡುತ್ತೆ, ಸನ್ ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ ಈ ಸನ್ಸ್ಕ್ರೀನು. ಇದಕ್ಕೆ ಆ್ಯಕ್ಚುಲಿ ನಾನು 10 ಔಟ್ ಆಫ್ 9 ಕೊಡ್ತೀನಿ. ಆ್ಯಕ್ಚುಲಿ ಇದು ನನಗೆ ತುಂಬಾ ಹೆಲ್ಪ್ ಮಾಡಿದೆ ಟ್ಯಾನ್ ರಿಮೂವ್ ಮಾಡೋಕ್ಕೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಸನ್ಸ್ಕ್ರೀನ್ನ ನಾನು ತರಿಸ್ಕೊಂಡಿದ್ದೀನಿ, ಅದು ವಿಶ್ಕೇರ್ ಅವ್ರದ್ದೇ ಮಲ್ಟಿ ವಿಟಮಿನ್ ಬ್ರೈಟ್ನಿಂಗ್ ಬಾಡಿ ಲೋಷನ್ನು. ಇದರಲ್ಲಿ 5% ವಿಟಮಿನ್ ಸಿ, 5% ನಯಾಸಿನಮೈಡ್, B3, D ಪೆಂಟಾಲು, B5 ವಿಟಮಿನ್ ಇ, ಹೈಲುರಾನಿಕ್ ಆಸಿಡ್, ಸೆರಮೈಡ್ಸ್ ಎಲ್ಲ ಇದೆ. ಇದು ನಮ್ಮ ಸ್ಕಿನ್ನ ಬ್ರೈಟನ್ನಾಗಿ ಮಾಡುತ್ತಂತೆ. ಇದನ್ನು ನಾನು ಯೂಸ್ ಮಾಡ್ತಾ ಈಗ ಒಂದು 10 ಡೇಸ್ ಆಯಿತು. ನನಗೆ ಅಷ್ಟೊಂದು ಇನ್ನೂ ಏನು ರಿಸಲ್ಟ್ ಸಿಕ್ಕಿಲ್ಲ. ನಾನು ಇನ್ನೊಂದು ಯಾವುದಾದ್ರೂ ಈ ಪ್ರಾಡಕ್ಟ್ಸ್ ಬಗ್ಗೆನೇ ರಿವ್ಯೂನ ಅವ್ರು ಯಾವುದಾದ್ರೂ ಬೇರೆ ವಿಡಿಯೋ ಮಾಡಿದಾಗ ನಾನು ಇದ್ರ ರಿವ್ಯೂ ರೇಟಿಂಗ್ಸ್ ಬಗ್ಗೆ ನಿಮ್ಮ ಹತ್ರ ಹೇಳ್ತೀನಿ. ನೆಕ್ಸ್ಟ್ ಬಂದು ಇನ್ನೊಂದು ನಾನು ಬಾಡಿ ಲೋಷನ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಆ್ಯಕ್ಚುಲಿ ಎಮ್ ಕೆಫಿಂದು ಲೆಗ್ಸಿಗೆ ಅಷ್ಟೇ ನಾನು ಯೂಸ್ ಮಾಡ್ತೀನಿ, ಬಿಟ್ಟರೆ ಹೊರಗಡೆ ಎಲ್ಲಾದರೂ ಹೋಗುವಾಗ ಇದು ಪರ್ಫ್ಯೂಮ್ ಬಾಡಿ ಲೋಷನ್ನು. ಸ್ಮೆಲ್ ಮಾತ್ರ ಒಂಥರ ಸೈಕಾಗಿದೆ ನಿಜವಾಗ್ಲೂ ಈ ಪ್ರಾಡಕ್ಟು. ನಾನು ಆ್ಯಕ್ಚುಲಿ ಇದು ತರಿಸ್ದಾಗೆ ನಿಮಗೆ ಎಲ್ಲ ವಿಡಿಯೋ ಮಾಡಿ ನಿಮ್ಮ ಮುಂದೆ ನನ್ನ ಅನುಭವನ ನಾನು ನಿಮ್ಮ ಮುಂದೆ ಹೇಳ್ಕೊಳ್ಳೋಣ ಅಂತ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಅದನ್ನು ಈಗ ಹೇಳ್ತಾ ಇದ್ದೀನಿ. ಇದು ನೀವು ಎಲ್ಲಾದರೂ ನಿಮ್ಮ ಹತ್ರ ಪರ್ಫ್ಯೂಮ್ ಇಲ್ಲ ಅಂದರೆ ಈ ಬಾಡಿ ಲೋಷನ್ನ ಹಚ್ಕೊಂಡು ಹೋಗಿ, ನಿಮಗೆ ಒಂಥರ ಪರ್ಫ್ಯೂಮ್ ಹಾಕ್ಕೊಂಡಂಗೆ ನಿಮಗೆ ಫೀಲ್ ಆಗುತ್ತೆ. ಪಕ್ಕಕ್ಕೆ ಹೋದವ್ರಿಗೂ ಪರ್ಫ್ಯೂಮ್ ಹಾಕ್ಕೊಂಡಿದ್ದಾಳೇನಪ್ಪ ಇವಳು ಅಂತ ಅನಿಸುತ್ತೆ. 5 1 get 1 ಇತ್ತು. ನಾನು ಇನ್ನೊಂದು ಇದೆ, ಅದನ್ನು ತೆಗೆದಿಟ್ಟಿದ್ದೀನಿ. ಫಸ್ಟ್ ಇದು ಖಾಲಿಯಾಗಲಿ ಅಂತ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಬರೀ ನಾನು ಲೆಗ್ಸಿಗೆ ಅಷ್ಟೇ ಹಚ್ಕೊಳೋದು, ಬಿಟ್ಟರೆ ನಾನು ಹೊರಗಡೆ ಹೋಗುವಾಗಷ್ಟೇ ನಾನು ಇದನ್ನು ಹಚ್ಕೊಂಡು ಇದ್ರ ಮೇಲ್ಗಡೆ ನಾನು ಈ ಸನ್ಸ್ಕ್ರೀನ್ ಬಾಡಿ ಲೋಷನ್ನ ಹಚ್ಕೊತೀನಿ, ಯಾಕಂದರೆ ಸ್ಕಿನ್ನ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಹಂಗಾಗಿ ನೆಕ್ಸ್ಟ್ ಬಂದು ನಾನು ನಿಮಗೆ ಒಂದು ಮ್ಯಾಜಿಕ್ ಕ್ರೀಮ್ ಯಾವುದಕ್ಕಂದರೆ ಈ ಕ್ರ್ಯಾಕ್ ಹೀಲು ಮತ್ತು ಡಾರ್ಕ್ ಎಲ್ಬೋ ಆ್ಯಂಡ್ ಡಾರ್ಕ್ ನೀಸು ಅದೆಲ್ಲ ಇರುತ್ತಲ್ಲ, ಅದಕ್ಕಾಗಿ ನಾನು ಇವತ್ತು ನಿಮಗೆ ಹೊಸ ಪ್ರಾಡಕ್ಟ್ನ ನಾನು ಹೇಳ್ತಾ ಇದ್ದೀನಿ. ನೀವು ಈ ಪ್ರಾಡಕ್ಟ್ನ ಹಚ್ಕೊಂಡ್ರೆ ನಿಜವಾಗ್ಲೂ ಮರೆಯೋದೇ ಇಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನನಗೂ ಇದು ಒಂದು 10 ಡೇಸ್ ಆಯ್ತಪ್ಪ ನಾನು ಇದು ಯೂಸ್ ಮಾಡ್ತಾ. ನಿಜವಾಗ್ಲೂ ಎಷ್ಟು ಮ್ಯಾಜಿಕ್ ಅನಿಸ್ತಿದೆ ಗೊತ್ತಾ. ಫಾರ್ಮಸಿ ಪ್ರಾಡಕ್ಟ್ ಇದು, ಎಲ್ಲ ಫಾರ್ಮಸಿಗಳಲ್ಲೂ ಸಿಗುತ್ತೆ. ಕಾಟರ್ ಆಯಿಲ್ ಅಂತ ಕ್ರೀಮು. ಇದರಲ್ಲಿ ಯೂರಿಯಾ ಆ್ಯಂಡ್ ನ್ಯಾಚುರಲ್ ಮಾಯ್ಶ್ಚರೈಸರ್ ಫ್ಯಾಕ್ಟರ್ಸ್ ಇದೆ. ಸರ್ಚ್ ಮಾಡಿ ಗೂಗಲಲ್ಲಿ ಯೂರಿಯಾ ಬಗ್ಗೆ. ನಮ್ಮ ಸ್ಕಿನ್ನ ಮಾಯ್ಶ್ಚರ್ ಆಗಿ ಇಡಬೇಕಂದ್ರೆ ಯೂರಿಯಾ ಯೂಸ್ ಮಾಡಿ, ಯಾಕಂದರೆ ಇದು ನಿಜವಾಗ್ಲೂ ಮ್ಯಾಜಿಕ್ ಥರ ವರ್ಕ್ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ. ಬೇಕಾದರೆ ಫೋಟೋ ತೆಕ್ಕೊಳ್ಳಿ ಈ ಕಾಟರ್ ಆಯಿಲ್ ಅಂತ. ನಿಜವಾಗ್ಲೂ ನಂದು ಈಗ ಈ ನಮ್ಮ ವೆದರ್ಗೆ ಫುಲ್ಲು
ಕಾಲೆಲ್ಲ ಒಡೆದೋಗ್ಬಿಟ್ಟಿತ್ತು ಫುಲ್ ಹಿಂಡಿ ಎಲ್ಲ. ನಾನು ಇದನ್ನು 10 ಡೇಸ್ ಆಯಿತು ಯೂಸ್ ಮಾಡ್ತಾ. ನನ್ನ ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನನ್ನ ಹೇಳೋಕ್ಕೆ ನಿಮಗೆ ಆಗಲ್ಲ. ನಿಜವಾಗ್ಲೂ ಭಾಳ ಚೆನ್ನಾಗಿ ವರ್ಕ್ ಆಗಿದೆ ನನಗಂತೂ. ಇದನ್ನು ನೀವು ತರಿಸ್ಕೊಳ್ಳಿ. ಆ್ಯಂಡ್ ಡಾರ್ಕ್ ಎಲ್ಬೋ ಆ್ಯಂಡ್ ನೀವು ಕೈಗೂ ಬೇಕಾದರೆ ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡ್ಕೋಬೋದು, ಒಡೆದಿರೋ ಕೈಗಳಿಗೆ. ಆ್ಯಂಡ್ ಫೇಸ್ಗೆ ಬೇಡ, ಕಾಲುಗಳಿಗೆ, ಪಾದಕ್ಕೆ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ನಿಜವಾಗ್ಲೂ. ಇದರ ಪ್ರೈಸ್ ಬಂದು 145 ಇದೆ. ನಿಜವಾಗ್ಲೂ ಚೆನ್ನಾಗಿದೆ, ವರ್ತ್ ಫಾರ್ ಮನಿ ಇದು. ಇಲ್ಲಿ ಒಂದು 2-3 ಮಂತ್ಸಿಂದ ನನ್ನ ಹೇರ್ ಫಾಲ್ ಅಂತೂ ನೋಡಿ, ಇಲ್ಲೆಲ್ಲ ಎಷ್ಟು ಬೋರ್ಡಾಗಿದೆ. ನಾನು ಹಾಗಾಗಿ ಇದಕ್ಕಾಗೆ ನಾನು ಹೇರ್ನ ಇಷ್ಟು ಶಾರ್ಟ್ ಮಾಡಿಸಿದ್ದು. ನಾನು ಹೇರ್ ಫಾಲ್ ಕಂಟ್ರೋಲ್ ಆಗಬೇಕು ಅಂತ ನಾನು ಅದು ಬೇಜಾರಿಗೆ ಕೂದಲು ಕಟ್ ಮಾಡಿಸ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಈಗ ಇನ್ನೊಂದು ಪ್ರಾಡಕ್ಟ್ನ ನಾನು ಶಾಂಪೂನ ತರಿಸ್ಕೊಂಡಿದ್ದೀನಿ. ಈ ಶಾಂಪೂಯಿಂದಾದರೂ ನನ್ನ ಕೂದಲು ಉದುರೋದು ಕಡಿಮೆ ಆಗುತ್ತೇನಪ್ಪ ಅಂತ. ಇದು ವಿಶ್ಕೇರ್ ಅವ್ರದ್ದೇ. ಆ್ಯಕ್ಚುಲಿ ನನ್ನ ವಿಶ್ಕೇರ್ದೇ ನನ್ನ ಪ್ರಾಡಕ್ಟ್ಸ್ ಜಾಸ್ತಿ ಇದ್ದಾವೆ. ಆ್ಯಕ್ಚುಲಿ ವಿಶ್ಕೇರ್ದು ಪ್ರಾಡಕ್ಟ್ ಚೆನ್ನಾಗಿರ್ತವೆ. ಇದೆಲ್ಲ ಕಂಟೆಂಟ್ ಇದೆ. ಆ್ಯಕ್ಚುಲಿ ಇದು ನನಗೆ ವರ್ಕ್ ಆಗ್ತಿದೆ ಅಂತ ನನಗೆ ಫೀಲ್ ಆಗ್ತಿದೆ. ಆ್ಯಕ್ಚುಲಿ ನಾನಿದು 2 ವಾಶ್ ಅಷ್ಟೇ ನಾನು ಮಾಡಿದ್ದು. ಅಷ್ಟೊಂದು ಏನು ಹೇರ್ ಉದುರ್ತಿಲ್ಲ ಅಂತ ಅನಿಸ್ತಿದೆ. ನಾನು ತಲೆ ಸ್ನಾನ ಮಾಡಿದರೆ ಸಾಕು ಇಷ್ಟಿಷ್ಟು ಕೂದಲು ಉದುರುತ್ತಿತ್ತು. ಈಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಈ ಶಾಂಪೂ ಜೊತೆಗೆ ನಾನು ಡೈಲಿ ರಾತ್ರಿ ಒಂದು ವಾಟರ್ನ ಸ್ಪ್ರೇ ಮಾಡ್ಕೊತಿದ್ದೀನಿ. ಅದು ಏನಂದರೆ ರೋಸ್ಮೆರಿ ಗೊತ್ತಲ್ವ ನಿಮಗೆ, ಎಲ್ಲ ಮಾರ್ಟ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಅದು. ರೋಸ್ಮೇರಿ 1 ಸ್ಪೂನು ಆ್ಯಂಡ್ 2 ಸ್ಪೂನು ಮೇಥಿ ಆ್ಯಂಡ್ ಒಂದು 4 or 5 ಲವಂಗನ ನಾನು ಒಂದು 250 ml ನೀರಿಗೆ ಹಾಕಿ ನಾನು ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡಿ ಅದು ತಣ್ಣಗಾದ್ಮೇಲೆ ಒಂದು ಸ್ಪ್ರೇ ಬಾಟಲಲ್ಲಿ ನಾನು ಹಾಕಿ ಇದು ರಾತ್ರಿನೆಲ್ಲ ನಾನು ಕೂದಲಿಗೆ ಸ್ಪ್ರೇ ಮಾಡಿಕೊಂಡು ಹಂಗೆ ಮಲ್ಕೊಳೋದು. ಡೈಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಈಗ ನನಗೆ ಫೀಲ್ ಆಗ್ತಿದೆ ಅದು ವರ್ಕ್ ಆಗ್ತಿದೆ ಅಂತ. ನೋಡೋಣ, ನನ್ನ ಕೂದಲು ಜಾಸ್ತಿ ಬೆಳೀಲಿ, ಆವಾಗ ನಿಮಗೆಲ್ಲರಿಗೂ ನಾನು ರಿಸಲ್ಟ್ ಹೇಳ್ತೀನಿ ಏನಂತ. ನೀವು ಟ್ರೈ ಮಾಡಿ, ಆ್ಯಕ್ಚುಲಿ ವರ್ಕ್ ಆಗುತ್ತೆ. ನಾನೆಲ್ಲ ವೀಡಿಯೋಸ್ ನೋಡಿನೇ ಆ್ಯಂಡ್ ಅದ್ರ ಬಗ್ಗೆ ತಿಳ್ಕೊಂಡೆ ನಾನು ಇದನ್ನು ಸ್ಪ್ರೇ ಮಾಡ್ಕೊತಾ ಇರೋದು. ನಾನು ಯಾವುದೂ ಕೂಡ ನಾನು ಸುಮ್ಮನೆ ಅವ್ರು ಯೂಸ್ ಮಾಡ್ತಾರೆ ಇವ್ರು ಯೂಸ್ ಮಾಡ್ತಿದ್ದಾರೆ ಅಂತ ನಾನು ಯಾವುದೂ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಓದಿ ಅದು ಫೇಮಸ್ ಆಗಿದೆನಾ ಇಲ್ವಾ, ಅದ್ರ ರೇಟಿಂಗ್ಸ್ ಏನು ಅಂತ ನಾನು ತಿಳ್ಕೊಂಡೆ ಎಲ್ಲ ಪ್ರಾಡಕ್ಟ್ಸ್ನೂ ಯೂಸ್ ಮಾಡೋದು. ಸುಮ್ಮನೆ ಯಾವುದೂ ಅನ್ನೆಸೆಸರಿ ನಾನು ಸುಮ್ಮನೆ ಬಜೆಟ್ನ ಹಾಕಿ ನಾನು ತರಿಸ್ಕೊಳಲ್ಲ. ನೆಕ್ಸ್ಟ್ ಬಂದು ಶಾಂಪೂ ಆದಮೇಲೆ ನಾನು ಕಂಡೀಷ್ನರ್ ಅಪ್ಲೈ ಮಾಡ್ತೀನಿ. ಯೂಶ್ವಲಿ ನಮ್ಮ ಕೂದಲು ಸ್ಮೂತಾಗಿ ಆ್ಯಂಡ್ ಫ್ರಿಜ್ಜಿನೆಸ್ ಇರಬಾರ್ದು ಅಂದರೆ ನಾವು ಕಂಡೀಷ್ನರ್ ಯೂಸ್ ಮಾಡಲೇಬೇಕು. ನಾನು ಟ್ರೆಸ್ಮೇದು ಆ್ಯಂಟಿ ಇದು ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ 10 out of 7 ಕೊಡ್ಬೋದು. ಈಗ ನೆಕ್ಸ್ಟು ನಾನು ಬೇರೆದಕ್ಕೆ ಶಿಫ್ಟ್ ಆಗೋಣ ಅಂದ್ಕೊಂಡಿದ್ದೀನಿ. ಅದೇ ಕಂಡೀಷ್ನರೇ. ಅದು ಲಾರಿಯಲ್ದು ಇದು ಫಾಲ್ ರೆಸಿಸ್ಟೆನ್ಸು ಕಂಡೀಷ್ನರು, ಆ್ಯಂಟಿ ಹೇರ್ ಫಾಲ್ದು. ನೋಡೋಣ, ಇದನ್ನು ಯೂಸ್ ಮಾಡಿ ನಿಮಗೆ ರಿವ್ಯೂ ಏನಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ಇದಕ್ಕೆ ನಾನು ಈ ಶಾಂಪೂಗೆ ಈಗ ಸದ್ಯದ ಮಟ್ಟಿಗೆ 10 out of 8 ಕೊಡ್ಬೋದು. ಮುಂದೆ ನೋಡೋಣ 10 out of 10 ಆಗುತ್ತಾ ಅಂತ. ಆ ಥರ ಏನಾನ ಆದರೆ ನಿಮ್ಮ ಮುಂದೆ ನಾನು ಅದನ್ನ ಹೇಳ್ಕೊತೀನಿ, ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಪ್ರಾಡಕ್ಟ್ಸಿಂದೆಲ್ಲ ರಿವ್ಯೂವ್ನ. ನನಗೆ ನಿಜವಾಗ್ಲೂ ಯಾವ್ದ್ಯಾವುದು ಚೆನ್ನಾಗಿ ವರ್ಕ್ ಆಗಿದೆ, ಯಾವ್ದ್ಯಾವ್ದು ಚೆನ್ನಾಗಿ ವರ್ಕ್ ಆಗಿಲ್ಲ. ಆ್ಯಕ್ಚುಲಿ ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲನೂ 10 out of 7ವರೆಗೂ ನಾನು ರೇಟಿಂಗ್ಸ್ ಕೊಟ್ಟಿರೋದು. ಯಾವುದು ಮೈನಸ್ ಯಾವುದು ಕೊಟ್ಟಿಲ್ಲ ಆ್ಯಂಡ್ ಯಾವುದು 2-3ವರೆಗೂ ಹೋಗಿಲ್ಲ. ನಾನು ಅದನ್ನು ಎಲ್ಲದೂ ರಿಸರ್ಚ್ ಮಾಡಿನೇ ತರಿಸ್ಕೊಳೋದು ಅಂತ ಹೇಳಿದ್ನಲ್ಲ, ಹಾಗಾಗಿ ಈ ಪ್ರಾಡಕ್ಟ್ಸ್ ಎಲ್ಲ ನನಗೆ ಚೆನ್ನಾಗಿ ವರ್ಕ್ ಆಗಿದೆ. ನೀವು ಕೂಡ ನಿಮಗೂ ತರಿಸ್ಕೊಂಡು ನೀವು ನಿಮ್ಮ ಮುಖನ ಚೆನ್ನಾಗಿಟ್ಕೊಳ್ಳಿ ಅಂತ ನಾನು ಹೇಳ್ತಾ
ಆ್ಯಂಡ್ ಆ್ಯಕ್ಚುಲಿ ಈ ವಿಂಟರಲ್ಲಿ ನಿಮ್ಮ ಸ್ಕಿನ್ನ ಕಾಪಾಡ್ಕೊಳೋದು ಬಹಳ ಮುಖ್ಯ ಆಗುತ್ತೆ. ಈ ಟೈಮಲ್ಲೇ ನಿಮ್ಮ ಮುಖ ಒಡೆಯೋದು, ಕೈಕಾಲು ಒಡೆಯೋದು ಆ ಥರ ಆಗುತ್ತೆ. ಇದನ್ನೆಲ್ಲ ಯೂಸ್ ಮಾಡಿ ನಿಮಗೆ ಭಾಳ ರೇಟ್ ಅನಿಸ್ಬೋದು. ಆ್ಯಕ್ಚುಲಿ ಇದು ಒಂದ್ಸಲಿಗೆ ತರಿಸ್ಕೊಂಡ್ರೆ ಒಂದು 3 ಮಂತ್ಸ್ ಕೂಡ ಆದರೂ ವರ್ಕ್ ಆಗುತ್ತೆ, ನಿಮಗೆ ಯೂಸ್ ಆಗುತ್ತೆ ಒಬ್ಬರೇ ಯೂಸ್ ಮಾಡಿದರೆ. ಆ್ಯಕ್ಚುಲಿ ನಾನು ನಮ್ಮ ಮನೆಯವರು ಯೂಸ್ ಮಾಡ್ತಾ ಇರೋದ್ರಿಂದ 2 ತಿಂಗಳು ಬೇಕಾಗುತ್ತೆ ಇದೆಲ್ಲ. ನಿಮ್ಗೆ ಒಬ್ಬರೇ ಯೂಸ್ ಮಾಡ್ತೀರಾ ಅಂದರೆ ಒಂದು 3 ಮಂತ್ಸು 3.5 ಮಂತ್ಸು ನೀವು ಯೂಸ್ ಮಾಡ್ಬೋದು. ನಿಜವಾಗ್ಲೂ ಚೆನ್ನಾಗಿ ವರ್ಕ್ ಆಗಿದ್ದಾವೆ ಎಲ್ಲವೂ. ನೀವು ಯೂಸ್ ಮಾಡಿ. ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.